ಎಷ್ಟೋ ಜನ ಯೂಟ್ಯೂಬರ್ಸ್ಗೆ ಗೂಗಲ್ ಕ್ರೋಮ್ನಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗ್ತಾ ಇಲ್ಲ. ಇದಕ್ಕೆ ಏನು ಸೊಲ್ಯೂಷನ್ನು, ಯಾವ ರೀತಿ ಓಪನ್ ಮಾಡೋದು, ಏನಾದರೂ ಸೊಲ್ಯೂಷನ್ ಇದೆಯಾ ಅಂತಂದರೆ 2 ಸಿಂಪಲ್ ಟಿಪ್ಸ್ನ ಹೇಳ್ಕೊಡ್ತೀನಿ. ಇದರಿಂದ ನೀವು ಆರಾಮಾಗಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೀವು ಓಪನ್ ಮಾಡ್ಕೊಳ್ಬೋದು, ಗೂಗಲ್ ಕ್ರೋಮ್ನಲ್ಲೇ ಓಪನ್ ಮಾಡ್ಬೋದು. ಅದು ಯಾವ ಥರ ಅಂಥೇಳಿ ಹೇಳ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಕ್ರೀನ್ ರೆಕಾರ್ಡ್ನ ಪಕ್ಕದಲ್ಲಿ ಹಾಕಿರ್ತೀನಿ. ನೀವು ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡಿರ್ತೀರಲ್ವ, ಅದನ್ನು ಫಸ್ಟು ಅನ್ಇನ್ಸ್ಟಾಲ್ ಮಾಡಿ. ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಆಮೇಲೆ ಗೂಗಲ್ಗೆ ಹೋಗಿ. ಗೂಗಲ್ ಹೋದಾಗ ಅಲ್ಲಿ youtubstudio.com ಅಂತೇಳಿ ಸರ್ಚ್ ಮಾಡಿದಾಗ ಯಾವಾಗಲೂ ಯೂಟ್ಯೂಬ್ ಸ್ಟುಡಿಯೋ ಲಾಗಿನ್ ಅಂತೇಳಿ ಬರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಡೌನಲ್ಲಿ ತೋರಿಸುತ್ತೆ ಸ್ಟುಡಿಯೋ ಆರ್ ಕಂಟಿನ್ಯೂ ಅಂತೇಳಿ ತೋರಿಸುತ್ತಲ್ವ, ಆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ನೆಕ್ಸ್ಟು ನಿಮ್ಮ ಸ್ಟುಡಿಯೋ ಓಪನ್ ಆಗುತ್ತೆ. ಸ್ಟುಡಿಯೋ ಓಪನ್ ಆದಮೇಲೆ ಪಕ್ಕದಲ್ಲಿ ಒಂದು 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಡೌನ್ನಲ್ಲಿ ನೀವು ಹೋದರೆ ಡೆಸ್ಕ್ಟಾಪ್ ಅಂತ ಇದೆ ಅಲ್ವಾ, ಆ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇವಾಗ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಅಲ್ಲೇ ಇದೆ. ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಇದೆಯಲ್ವಾ, ಅದನ್ನು ನೀವು ಕಾಪಿ ಮಾಡಿಕೊಂಡು ಡೈರೆಕ್ಟು ಹೋಮ್ ಸ್ಕ್ರೀನ್ಗೆ ಹಾಕ್ಕೊಳ್ಬೇಕು. ಈಗ ಹಾಕ್ಕೊಂಡು ಆದಮೇಲೆ ನಿಮ್ಗೆ ಬೇಕಾದರೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಳ್ಬೋದು. ಇವಾಗ ನೀವೇನಾದರೂ ಒಂದು ವೇಳೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಡೈರೆಕ್ಟಾಗಿ ಹೋಗಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ಬೋದು. ಇದು ತುಂಬಾ ಈಸಿ ಮೆಥಡು. ಯಾವಾಗ ಬೇಕೋ ಆವಾಗ ಡೈರೆಕ್ಟಾಗಿ ನೀವು ಹೋಮ್ ಸ್ಕ್ರೀನಲ್ಲೇ ಇರುತ್ತಲ್ವ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು. ಅಲ್ಲಿಂದ ಡೈರೆಕ್ಟಾಗಿ ಓಪನ್ ಮಾಡಿದ್ರೆ ಸಾಕು, ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗುತ್ತೆ. ನಿಮ್ಮ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಳ್ಬೋದು. ಇನ್ನೊಂದು ಸೆಕೆಂಡ್ ಈಸಿ ಮೆಥಡ್, ಗೂಗಲಲ್ಲಿ ಹೋಗ್ಬಿಟ್ಟು youtubstudio.com ಅಂಥೇಳಿ ಸರ್ಚ್ ಮಾಡಿ. ಸರ್ಚ್ ಮಾಡಿ ಆದಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಒಂದು ಪ್ರಾಸೆಸಿಂಗ್ ಪ್ಲೀಸ್ ವೆಯ್ಟ್ ಅಂಥೇಳಿ ಬರುತ್ತೆ. ಆಗ ಬರ್ತಿರುವಾಗ ಪಕ್ಕದಲ್ಲೇ ಒಂದು 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ವಾ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಆವಾಗ ರೈಟ್ ಮಾರ್ಕ್ ಇರುತ್ತಲ್ವ, ಅದನ್ನು ನೀವು ರಿಮೂವ್ ಮಾಡಿಬಿಡಿ, ರೈಟ್ ಮಾರ್ಕ್ ಹಾಕಬೇಡಿ. ಓಪನ್ ಇನ್ ಕ್ರೋಮ್ ಬ್ರೌಸರ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಆದಮೇಲೆ ಇವಾಗ ಮತ್ತೆ ಟೈಪ್ ಮಾಡಬೇಕು, youtubstudio.com ಅಂಥೇಳಿ ಟೈಪ್ ಮಾಡಿ. ಇದನ್ನು ಟೈಪ್ ಮಾಡಿ ಆದಮೇಲೆ ಅಲ್ಲಿ ಒಂದು ಸಿಂಬಲ್ ಬರುತ್ತೆ, ಯೂಟ್ಯೂಬ್ ಸ್ಟುಡಿಯೋದು, ನೀವು ಸ್ಟುಡಿಯೋದ ಸಿಂಬಲ್ ಇದೆ ಅಲ್ವಾ, ಅದು ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ. ಡೌನಲ್ಲಿ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಮಾಡೋದ್ರಿಂದ ಡೈರೆಕ್ಟಾಗಿ ಸ್ಟುಡಿಯೋ ಓಪನ್ ಆಗುತ್ತೆ. ಇವು 2 ಮೆಥಡ್ನ ನೀವು ಟ್ರೈ ಮಾಡಿ ನೋಡಿ. ನಿಮಗೊಂದು ವೇಳೆ ಓಪನ್ ಆಗ್ತಾ ಇದೆ, ಇದು ವರ್ಕ್ ಆಗ್ತಾ ಇದೆ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.